ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಫಂಕ್ಷನಲ್ ಡಿಪೆಂಡೆನ್ಸಿ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಏನ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಮಿನಿಮಲ್ ಕವರ್ ಅನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಆ ಕ್ವಶನ್ ಯಾವ ರೀತಿ ಕೇಳೋದು, ಪ್ರತಿ ವರ್ಷನೂ ಕೂಡ ರಿಪೀಟ್ ಆಗುವಂತ ಕ್ವಶನ್ ಅಂತಂದ್ರೆ ಏನಿದ್ರು ಕೂಡ ಈ ತರ ಫಂಕ್ಷನಲ್ ಡಿಪೆಂಡೆನ್ಸಿಗಳನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಸೊ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದ್ರೆ ಫಂಕ್ಷನಲ್ ಡಿಪೆಂಡೆನ್ಸಿಯನ್ನ ಡಿಫೈನ್ ಮಾಡ್ರಿ, ಮತ್ತೆ ಈ ಮಿನಿಮಲ್ ಕವರ್ ಅನ್ನ ಕಂಡುಹಿಡಿಯೋದಕ್ಕೆ ಅಲ್ಗಾರಿದಮ್ ಅನ್ನ ಬರೆದ್ಬಿಟ್ಟು ಆಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ ಅಂತ ಕೊಡ್ತಾರೆ. ಸೊ ವೆರಿ ಈಸಿ ಪ್ರಾಬ್ಲಮ್. ಫಸ್ಟ್ ಡೆಫಿನಿಷನ್ ಹೋಗೋಣ. ಎ ಫಂಕ್ಷನಲ್ ಡಿಪೆಂಡೆನ್ಸಿ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ಅಟ್ರಿಬ್ಯೂಟ್ಸ್ ಇನ್ ಎ ರಿಲೇಷನ್. ಅಟ್ರಿಬ್ಯೂಟ್ಸ್ ಅಂತ ಅಂದ್ರೇನು, ನಾವು ಕಾಲಮ್ಗಳನ್ನ DBMS ಅಲ್ಲಿ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು ರೋಲ್ ನಂಬರ್ ಇದೆ, ನೆಕ್ಸ್ಟ್ ನೇಮ್ ಆಫ್ ದಿ ಸ್ಟೂಡೆಂಟ್, ನೆಕ್ಸ್ಟ್ ಅವನು ಯಾವ ಸ್ಟ್ಯಾಂಡರ್ಡ್. ಸೊ ಇವುಗಳನ್ನ ಏನಂತ ಕರಿತೀವಿ, ರೋಲ್ ನಂಬರ್ ಇರ್ಬೋದು, ನೇಮ್ ಇರ್ಬೋದು, ಸ್ಟೂಡೆಂಟ್ಸು, ಇವಷ್ಟನ್ನು ಕೂಡ ನಾವೇನಂತ ಕರಿತೀವಿ, ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅಟ್ರಿಬ್ಯೂಟ್ಸ್ ಅಂತಂದ್ರೆ ಸಪರೇಟ್ ಕಾಲಮ್ಗಳು ಅಂತ ಅರ್ಥ. ಇಫ್ ಎಕ್ಸ್ ಗಿವ್ ರೈಸ್ ಟು ವೈ, ದೆನ್ ದ ವ್ಯಾಲ್ಯೂಸ್ ಆಫ್ ದ ಅಟ್ರಿಬ್ಯೂಟ್ಸ್ ಎಕ್ಸ್ ಯೂನಿಕ್ಲಿ ಡಿಟರ್ಮೈನ್ಸ್ ದ ವ್ಯಾಲ್ಯೂಸ್ ಆಫ್ ವೈ ಅಟ್ರಿಬ್ಯೂಟ್. ಅಂತಂದ್ರೆ ಎಕ್ಸ್ ಒಂದು ಅಟ್ರಿಬ್ಯೂಟ್ ಅಂತ ಅನ್ಕೊಳ್ಳಿ, ವೈ ಒಂದು ಅಟ್ರಿಬ್ಯೂಟ್ ಅಂತ ಅನ್ಕೊಳ್ಳಿ. ಸೊ ಇದನ್ನ ಯಾವ ರೀತಿ ನಾವು ಡಿಫೈನ್ ಮಾಡ್ಬೋದು, ಎಕ್ಸ್ ಡಿಟರ್ಮೈನ್ಸ್ ವೈ ಅಂತ, ಸರಿನಾ? ಎಕ್ಸ್ ಡಿಟರ್ಮೈನ್ಸ್ ವೈ. ಸೊ ಇನ್ನೊಂದು ಹೆಸರಲ್ಲಿ ಯಾವ ರೀತಿ ಬರಿಬಹುದು ಅಂತಂದ್ರೆ ವೈ ಡಿಪೆಂಡ್ಸ್ ಆನ್ ಎಕ್ಸ್ ಅಂತ ಬರಿಬಹುದು, ಸರಿನಾ? ಏನು, ಎಕ್ಸ್ ಡಿಟರ್ಮೈನ್ಸ್ ವೈ ಡಿಪೆಂಡ್ಸ್ ಆನ್ ಎಕ್ಸ್ ಅಂತ. ಸೊ ಅದಕ್ಕೋಸ್ಕರನೇ ಏನಂತ ಕರಿತೀವಿ ನಾವು ಇವುಗಳನ್ನ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರಿತಾ ಹೋಗ್ತೀವಿ. ಕೇವಲ ಒಂದೊಂದೇ ಅಟ್ರಿಬ್ಯೂಟ್ ಇರಬೇಕು ಅಂತ ಏನಿಲ್ಲ, ಗ್ರೂಪ್ ಆಫ್ ಅಟ್ರಿಬ್ಯೂಟ್ಸ್ ಕೂಡ ಇರ್ಬೋದು, ಸರಿನಾ? ಗ್ರೂಪ್ ಆಫ್ ಅಟ್ರಿಬ್ಯೂಟ್ಸ್ ಡಿಟರ್ಮೈನಿಂಗ್ ದ ಗ್ರೂಪ್ ಆಫ್ ಅಟ್ರಿಬ್ಯೂಟ್ಸ್, ಆ ತರ. ನೆಕ್ಸ್ಟ್ ಎಕ್ಸಾಂಪಲ್ ಏನಂತ ಕೊಡ್ಬೋದು, ಸ್ಟೂಡೆಂಟ್ ID ಈಸ್ ಡಿಟರ್ಮೈನಿಂಗ್ ದ ಸ್ಟೂಡೆಂಟ್ ನೇಮ್, ಸರಿನಾ? ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಸಪರೇಟ್ ಆಗಿರುವಂತಹ ಒಂದು ಸ್ಟೂಡೆಂಟ್ ID ಅನ್ನ ಕೊಟ್ಟಿರ್ತಾರೆ. ಸೊ ಸ್ಟೂಡೆಂಟ್ ID ವಿಲ್ ಡಿಫೈನ್ ಆರ್ ಡಿಟರ್ಮೈನ್ ದ ಸ್ಟೂಡೆಂಟ್ ನೇಮ್, ಆ ತರ. ಎ ಸ್ಟೂಡೆಂಟ್ ID ಡಿಟರ್ಮೈನ್ಸ್ ಎಕ್ಸಾಕ್ಟ್ಲಿ ಒನ್ ಸ್ಟೂಡೆಂಟ್. ಈಗ ನಮಗೆ ಮಿನಿಮಲ್ ಕವರ್ ಅನ್ನ ಕಂಡುಹಿಡಿಯೋದಕ್ಕೆ ನಾವು 4 ಸ್ಟೆಪ್ಗಳನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದರಲ್ಲಿ 3 ಮೇಜರ್ ಸ್ಟೆಪ್, 4ನೇದು ಏನು ಅಂತಂದ್ರೆ ಕೊನೆಗೆ ಏನು ಉಳ್ಕೊಂಡಿರುತ್ತೆ ಅದನ್ನು ಬರೆಯುವಂಥದ್ದು ಅಷ್ಟೇ. ಸೊ 3 ಮೇನ್ ಸ್ಟೆಪ್ಸ್ಗಳು ಯಾವ್ಯಾವು, ಸ್ಪ್ಲಿಟ್ ದ ಫಂಕ್ಷನಲ್ ಡಿಪೆಂಡೆನ್ಸೀಸ್, ಸೊ ಈಚ್ ಆಸ್ ಎ ಸಿಂಗಲ್ ಅಟ್ರಿಬ್ಯೂಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಅದನ್ನ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಮೂವ್ ಎನಿ ಎಕ್ಸ್ಟ್ರಾನಿಯಸ್ ಅಟ್ರಿಬ್ಯೂಟ್ಸ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್. Remove the redundant functional dependencies. Remaining dependencies form the minimal cover, ಸರಿನಾ? ಈ 3 ಸ್ಟೆಪ್ ಆದ್ಮೇಲೆ ಏನು ಉಳ್ಕೊಂತ ಡಿಪೆಂಡೆನ್ಸೀಸ್, ಫಂಕ್ಷನಲ್ ಡಿಪೆಂಡೆನ್ಸೀಸ್, ಸೊ ಅವುಗಳನ್ನ ನಾವು ಮಿನಿಮಲ್ ಕವರ್ ಅಂತ ಬರಿತೀವಿ. ಸೊ ಒಂದೊಂದೇ ಸ್ಟೆಪ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸ್ಟೆಪ್ ನಂಬರ್ 1 ಅಲ್ಲಿ ಏನ್ ಮಾಡ್ಬೇಕು ನಾವು, ಸ್ಪ್ಲಿಟ್ ದ ಫಂಕ್ಷನಲ್ ಡಿಪೆಂಡೆನ್ಸೀಸ್, ಸೊ ಈಚ್ ಆಸ್ ಎ ಸಿಂಗಲ್ ಅಟ್ರಿಬ್ಯೂಟ್ ಆನ್ ರೈಟ್ ಹ್ಯಾಂಡ್ ಸೈಡ್. ಪ್ರತಿಯೊಂದು ಅಟ್ರಿಬ್ಯೂಟ್ ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡಿ. ಸೊ ಇದರಲ್ಲಿ ಏನಿದೆ, ಎ ಗಿವ್ ರೈಸ್ ಟು ಬಿ ಅಂದ್ರೆ ಎ ಇಸ್ ಡಿಟರ್ಮೈನಿಂಗ್ ಬಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೇವಲ ಒಂದೇ ಒಂದಿದೆ, ಸೊ ಪರ್ಫೆಕ್ಟ್. ಸೊ ಎ ಡಿಟರ್ಮೈನಿಂಗ್ ಬಿ, ಸರಿನಾ? ನೆಕ್ಸ್ಟ್ ಬಿ ಡಿಟರ್ಮೈನಿಂಗ್ ಸಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದೇ ಒಂದಿದೆಯಾ? ಎಸ್, ಸಿ ಒಂದೇ ಒಂದಿರೋದು. ನೆಕ್ಸ್ಟ್ ಎ ಡಿಟರ್ಮೈನಿಂಗ್ ಬಿ ಮತ್ತೆ ಸಿ, 2 ಅಟ್ರಿಬ್ಯೂಟ್ಸ್ ಬಂದಂಗಾಯ್ತು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಎ ಡಿಟರ್ಮೈನಿಂಗ್ ಬಿ ಒಂದ್ಸಲಿ, ಎ ಡಿಟರ್ಮೈನಿಂಗ್ ಸಿ ಒಂದ್ಸಲಿ, ಸರಿನಾ? ಏನ್ ಮಾಡಿದ್ವಿ, ಸ್ಪ್ಲಿಟ್ ಮಾಡಿದ್ವಿ. ಸ್ಪ್ಲಿಟ್ ಮಾಡಿದ್ವಿ. ಎ ಇಸ್ ಡಿಟರ್ಮೈನಿಂಗ್ ಬಿ ಆಲ್ಸೋ, ಎ ಇಸ್ ಡಿಟರ್ಮೈನಿಂಗ್ ಸಿ ಆಲ್ಸೋ, ಆ ತರ ನಾವು ಸ್ಪ್ಲಿಟ್ ಮಾಡಬೇಕು. ಸೊ ಮೊದಲನೇ ಸ್ಟೆಪ್ ಕಂಪ್ಲೀಟೆಡ್. ಈಗ ಇಲ್ಲಿ ನೋಡಿದ್ರೆ ನಿಮ್ಗೆ ಎ ಡಿಟರ್ಮೈನ್ಸ್ ಬಿ 2 ಸಲಿ ಬಂದಿದೆ. 2 ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ, ಒಂದೇ ಸಲಿ ಸಾಕು, ಸರಿನಾ? ಎ ಡಿಟರ್ಮೈನ್ಸ್ ಸಿ ಅನ್ನ ಹಂಗೆ ಬರ್ಕೊಂತೀನಿ, ಸರಿನಾ? 2 ಸಲಿ ರಿಪೀಟ್ ಆಗಿ ಬರೆಯುವಂತ ಅವಶ್ಯಕತೆ ಇಲ್ಲ, ಒಂದ್ಸಲಿ ಮಾತ್ರ ಬರೀಬೇಕು. ನೆಕ್ಸ್ಟ್ 2ನೇ ಸ್ಟೆಪ್ ಏನು, ರಿಮೂವ್ ಎನಿ ಎಕ್ಸ್ಟ್ರಾನಿಯಸ್ ಅಟ್ರಿಬ್ಯೂಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾದ್ರೂ ಕೂಡ ಒಂದಕ್ಕಿಂತ ಜಾಸ್ತಿ ಅಟ್ರಿಬ್ಯೂಟ್ಸ್ ಯೂಸ್ ಆಗಿದ್ರೆ ಅವಾಗ ನಮಗೆ ಎಕ್ಸ್ಟ್ರಾನಿಯಸ್ ಅಟ್ರಿಬ್ಯೂಟ್ಸ್ ಬರ್ಬೋದು. ಯಾವಾಗ, ಒಂದಕ್ಕಿಂತ ಜಾಸ್ತಿ ಅಟ್ರಿಬ್ಯೂಟ್ ಇದ್ದಾಗ. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಅಟ್ರಿಬ್ಯೂಟ್ ಇದೆಯಾ? ಇಲ್ಲ, ಒಂದೇ ಒಂದಿರೋದು. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾದ್ರೂ ಒಂದಕ್ಕಿಂತ ಜಾಸ್ತಿ ಅಟ್ರಿಬ್ಯೂಟ್ ಇದೆಯಾ? ಇಲ್ಲ, ಕೇವಲ ಒಂದೇ ಒಂದು ಅಟ್ರಿಬ್ಯೂಟ್ ಇರೋದು. ಇಲ್ಲೂ ಕೂಡ ನನಗೆ ಕೇವಲ ಒಂದೇ ಒಂದು ಅಟ್ರಿಬ್ಯೂಟ್ ಇದೆ. ಸೊ ಇವಾಗ ಏನರ್ಥ ಆಯ್ತು ನಮಗೆ, ಸೆಕೆಂಡ್ ಸ್ಟೆಪ್ ಇಂದ ಇಲ್ಲಿ ಅವಶ್ಯಕತೆನೇ ಇಲ್ಲ. ಸ್ಟೆಪ್ ನಂಬರ್ 2, ನೋ ಚೇಂಜಸ್ ಆರ್ ನೀಡೆಡ್. ಯಾಕೆ ಹೀಗಾಯ್ತು ನೋಡಿ, ವೆರಿ ಸಿಂಪಲ್. ಏನಾದ್ರೂ ಕೂಡ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಅಟ್ರಿಬ್ಯೂಟ್ಸ್ ಇತ್ತು ಅಂತಂದ್ರೆ ಮೊದಲನೇ ಸ್ಟೆಪ್, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಅಟ್ರಿಬ್ಯೂಟ್ಸ್ ಇತ್ತು ಅಂತಂದ್ರೆ 2ನೇ ಸ್ಟೆಪ್. ಬಟ್ ಈ ಒಂದು ಕ್ವಶನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೂ ಕೂಡ ನಮಗೆ ಒಂದಕ್ಕಿಂತ ಜಾಸ್ತಿ ಅಟ್ರಿಬ್ಯೂಟ್ಸ್ ಇಲ್ಲ. ಸೊ ಅದಕ್ಕೋಸ್ಕರ 2ನೇ ಸ್ಟೆಪ್ ಅಪ್ಲಿಕೇಬಲ್ ಆಗಲ್ಲ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ದೆ, ಅದರಲ್ಲಿ ಸೆಕೆಂಡ್ ಸ್ಟೆಪ್ ಅಪ್ಲಿಕೇಬಲ್ ಆಗಿತ್ತು. ಸೊ ಆ ವಿಡಿಯೋನ ನೋಡಿ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ, ಸರಿನಾ? ಈಗ ಸ್ಟೆಪ್ ನಂಬರ್ 3 ಹೋಗೋಣ.
ಸ್ಟೆಪ್ ನಂಬರ್ 3. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡಬೇಕು, ರಿಮೂವ್ ದ ರಿಡಂಡೆಂಟ್ ಫಂಕ್ಷನಲ್ ಡಿಪೆಂಡೆನ್ಸೀಸ್. ಸೊ ರಿಡಂಡೆಂಟ್ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅನ್ನ ಯಾವ ರೀತಿ ರಿಮೂವ್ ಮಾಡೋದು. ಸೊ ನಾನು ಹೇಳೋದೇನು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬನ್ನಿ. ಫಸ್ಟ್ ಎ ಡಿಟರ್ಮೈನ್ಸ್ ಸಿ ಅನ್ನ ತಗೊಳ್ಳೋಣ. ಸೊ ಫಸ್ಟ್ ಎ ಡಿಟರ್ಮೈನ್ ಸಿ. ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಟೆಂಪರರಿ ಆಗಿ ನಾನು ಇದನ್ನ ರಿಮೂವ್ ಮಾಡ್ತಾ ಹೋಗ್ತೀನಿ. ಸರಿನಾ? ಏನಾದ್ರೂ ಕೂಡ ನನಗೆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಪರ್ಮನೆಂಟ್ ಆಗಿ ತೆಗೆದಾಕ್ತೀನಿ. ಈಗ ಸ್ಟಾರ್ಟಿಂಗ್ ಏನ್ ಮಾಡ್ತಿದ್ದೀನಿ, ಟೆಂಪರರಿ ಆಗಿ ರಿಮೂವ್ ಮಾಡ್ತಾ ಇದೀನಿ. ಸೊ ರಿಮೂವ್ ಮಾಡಿದಾಗ ಏನಾಯ್ತು, ನನಗೆ ಎ ಅಲ್ವಾ ಡಿಟರ್ಮೈನ್ ಮಾಡ್ತಾ ಇರೋದು ಸಿ ಅನ್ನ. ಸೊ ಎದು ಕ್ಲೋಜರ್ ಅನ್ನ ಕಂಡುಹಿಡಿಯೋಣ. ಸೊ ಎ ಪ್ಲಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಲೋಜರ್ ಏನಾಗಿರುತ್ತೆ, ಎದು ಎ ಕ್ಲೋಜರ್ ವಿಲ್ ಬಿ ಎ ಇಟ್ ಸೆಲ್ಫ್, ಬಿ ಕ್ಲೋಜರ್ ಬಿ ಆಗಿರುತ್ತೆ, ಸಿ ಕ್ಲೋಜರ್ ಸಿ ಆಗಿರುತ್ತೆ, ಡಿ ಕ್ಲೋಜರ್ ಡಿ ಆಗಿರುತ್ತೆ, ಆ ತರ. ಸೊ ಎ ಕ್ಲೋಜರ್ ಎ ಆಗಿದೆ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನನ್ನ ಹತ್ರ ರಿಮೈನಿಂಗ್ ಇರುವಂತಹ ಫಂಕ್ಷನಲ್ ಡಿಪೆಂಡೆನ್ಸೀಸ್ಗಳು ಯಾವ್ಯಾವು, ಎ ಡಿಟರ್ಮೈನಿಂಗ್ ಬಿ ಮತ್ತೆ ಬಿ ಡಿಟರ್ಮೈನಿಂಗ್ ಸಿ. ಈ ಎರಡು ನನಗೆ ಇನ್ನೂ ಕೂಡ ಇದಾವೆ, ಅಂದ್ರೆ ರಿಮೈನಿಂಗ್. ಇದನ್ನ ಇವಾಗ ಟೆಂಪರರಿಲಿ ತೆಗೆದ್ರೂ ಕೂಡ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅಲ್ಲಿ ನನಗೆ ಇವೆರಡು ಇನ್ನೂ ಉಳ್ಕೊಂಡಿದ್ದಾವೆ. ಈಗ ಏನ್ ಮಾಡ್ತೀನಿ, ಎ ಏನಾದ್ರೂ ಕೂಡ ಯಾವ್ದಾದ್ರು ಅಟ್ರಿಬ್ಯೂಟ್ಸ್ ಅನ್ನ ಡಿಫೈನ್ ಮಾಡ್ತಿದ್ಯಾ ನೋಡ್ಬೇಕು. ನೋಡಿ, ಎ ಇಸ್ ಡಿಟರ್ಮೈನಿಂಗ್ ಬಿ. ಸೊ ಅವಾಗ ಏನ್ ಮಾಡ್ತೀನಿ, ಯೂಸಿಂಗ್ ಎ ಡಿಟರ್ಮೈನಿಂಗ್ ಬಿ. ಸರಿನಾ? ಇವಾಗ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕ್ಲೋಜರ್ ಅನ್ನ. ಕ್ಲೋಜರ್ ಅಲ್ಲಿ ನನಗೆ ಎ ಇತ್ತು, ಈಗ ಎ ಇಸ್ ಡಿಟರ್ಮೈನಿಂಗ್ ಬಿ. ಸೊ ಬಿ ಅನ್ನು ಕೂಡ ಹಾಕೋಬೇಕು. ಸರಿನಾ? ಸೊ ಬಿ ಕೂಡ ನಮ್ಮ ಕ್ಲೋಜರ್ ಒಳಗಡೆ ಸೇರ್ಕೊಳ್ಳುತ್ತೆ. ಈಗ ಅಟ್ ಪ್ರೆಸೆಂಟ್ ನಾನು ಎಲ್ಲಿರೋದು, ಬಿ ಅಲ್ಲಿದ್ದೀನಿ. ಈಗ ಬಿ ಏನಾದ್ರೂ ಕೂಡ ರಿಮೈನಿಂಗ್ ಇರುವಂತಹ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅಲ್ಲಿ ಡಿಟರ್ಮೈನ್ ಮಾಡ್ತಾ ಇದೆಯಾ ಯಾವ್ದಾದ್ರು ಅಟ್ರಿಬ್ಯೂಟ್ ಅಂತ ನೋಡ್ತೀನಿ. ಸೊ ನೋಡಿ, ಬಿ ಇಸ್ ಡಿಟರ್ಮೈನಿಂಗ್ ಸಿ. ಸೊ ಇವಾಗ ಏನ್ ಮಾಡ್ಬೋದು, ಯೂಸಿಂಗ್ ಬಿ ಡಿಟರ್ಮೈನಿಂಗ್ ಸಿ. ಸೊ ಕ್ಲೋಜರ್ ಅನ್ನು ಅಪ್ಡೇಟ್ ಮಾಡಿ. ವ್ಯಾಲ್ಯೂಸ್ ಏನಾಗುತ್ತೆ, ಎ ಮತ್ತೆ ಬಿ ಆಲ್ರೆಡಿ ಇದಾವೆ ನೋಡಿ, ಎ ಮತ್ತೆ ಬಿ. ಇವಾಗ ಸಿ ಕೂಡ ಸೇರ್ಕೊಳುತ್ತೆ. ನೋಡಿ, ಎ ಗಿವ್ ರೈಸ್ ಟು ಸಿ. ನೋಡಿ, ಎ ಡಿಟರ್ಮೈನ್ ಸಿ. ಸೊ ಈ ತರನಾದ್ರೂ ಬರಿಬಹುದು. ಇಲ್ಲ ಅಂತಂದ್ರೆ ಏನಾದ್ರೂ ಇದನ್ನ ರಿಮೂವ್ ಮಾಡಿದ್ರು ಕೂಡ ನಾನೇನ್ ಮಾಡ್ಬೋದು, ಜನರೇಟ್ ಮಾಡ್ಕೋಬಹುದು. ಸರಿನಾ? ಇದನ್ನ ನಾನು ರಿಮೂವ್ ಮಾಡಿದ್ರು ಕೂಡ ಏನಾದ್ರೂ ಕೂಡ ಎ ಡಿಟರ್ಮೈನ್ ಸಿ ಅನ್ನ ನಾನು ರಿಮೂವ್ ಮಾಡಿದ್ರು ಕೂಡ ಸಿ ಅನ್ನ ನಾನು ಉಳಿದಿರುವಂತ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಇಂದ ಜನರೇಟ್ ಮಾಡ್ಕೋಬಹುದು. ಸರಿನಾ? ನೋಡಿ, ಎ ಬಿ ಸಿ ಇಂದ ನಾನು ಜನರೇಟ್ ಮಾಡ್ಕೋಬಹುದು. ಇಲ್ಲಿ ಬೇರೆ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಇದಾವಲ್ಲ, ಎ ಡಿಟರ್ಮೈನ್ಸ್ ಬಿ, ಬಿ ಡಿಟರ್ಮೈನ್ ಸಿ ಆಗಿರೋದ್ರಿಂದ ಎ ಇಂದ ಸಿ ಅನ್ನ ನಾನು ಜನರೇಟ್ ಮಾಡ್ಕೋಬಹುದು. ಗೊತ್ತಾಯ್ತಾ? ಇದನ್ನ ನಾನು ಇವಾಗ ರಿಮೂವ್ ಮಾಡಿದ್ರು ಕೂಡ ಉಳಿದಿರುವಂತ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಇಂದ ನಾನು ಸಿ ಅನ್ನ ಜನರೇಟ್ ಮಾಡ್ಕೋಬಹುದು. ಅಂದ್ರೆ ಎ ಪ್ರೊಡ್ಯೂಸಿಂಗ್ ಸಿ ಅಥವಾ ಎ ಡಿಟರ್ಮೈನಿಂಗ್ ಸಿ ಅನ್ನು. ಸೊ ಇವಾಗ ಏನ್ ಮಾಡ್ಬೇಕು, ಇದನ್ನ ರಿಡಂಡೆಂಟ್ ಅಂತ ಕನ್ಕ್ಲೂಡ್ ಮಾಡ್ಬೇಕು. ದೇರ್ ಫಾರ್ ಎ ಡಿಟರ್ಮೈನ್ ಸಿ is redundant, so remove it. ಸೊ ಇವಾಗ ಅದನ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದಾಗ ನನಗೆ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಏನು ಉಳ್ಕೊಂಡು, ಎ ಡಿಟರ್ಮೈನಿಂಗ್ ಬಿ ಉಳ್ಕೊಂತು, ಬಿ ಡಿಟರ್ಮೈನಿಂಗ್ ಸಿ ಉಳ್ಕೊಂತು. ಈಗ ನೆಕ್ಸ್ಟ್ ಏನ್ ಮಾಡೋಣ, ಬಿ ಡಿಟರ್ಮೈನಿಂಗ್ ಸಿ ಗೆ ಸೇಮ್ ಪ್ರೊಸೀಜರ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ನಾವು ಫಾರ್ ಬಿ ಡಿಟರ್ಮೈನಿಂಗ್ ಸಿ, ಬಿ ಇವಾಗ ಬಿ ಡಿಟರ್ಮೈನಿಂಗ್ ಸಿ ಅನ್ನ ತೆಗೆದಾಕ್ದೆ ಅಂತ ಅನ್ಕೊಳ್ಳಿ. ಸೊ ಟೆಂಪರರಿಲಿ ರಿಮೂವ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಟೆಂಪರರಿ ಆಗಿ ರಿಮೂವ್ ಮಾಡಿದ್ರೆ ಏನು ಉಳ್ಕೊಂತು, ನಮಗೆ ರಿಮೈನಿಂಗ್ ಉಳ್ಕೊಂಡಿರೋದು ಎ ಡಿಟರ್ಮೈನಿಂಗ್ ಬಿ ಮಾತ್ರ ಉಳ್ಕೊಂಡಿದೆ. ಸೊ ಈಗ ಏನಾದ್ರೂ ಕೂಡ ನಾನು ಬಿದು ಕ್ಲೋಜರ್ ಅನ್ನು ತೆಗೆದ್ರೆ, ಇದೆ ಅಲ್ವಾ ಡಿಟರ್ಮೈನ್ ಮಾಡ್ತಾ ಇರೋದು. ಸೊ ಬಿದು ಕ್ಲೋಜರ್ ಏನು ಆಗುತ್ತೆ, ಬಿ ಪ್ಲಸ್ ಆಗುತ್ತೆ. ಸೊ ಅದ್ರದ್ದು ಕ್ಲೋಜರ್ ಬಿ ಬಂದೇ ಬರುತ್ತೆ. ಈಗ ಯಾವ್ದಾದ್ರು ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅಲ್ಲಿ ಡಿಟರ್ಮೈನ್ ಮಾಡ್ತಾ ಇದೆಯಾ, ಇಲ್ಲ. ಎ ಡಿಟರ್ಮೈನ್ ಬಿ ಇದೆ, ಬಿ ಇಂದ ಡಿಟರ್ಮೈನ್ ಆಗ್ತಿರುವಂತ ಯಾವುದೇ ಫಂಕ್ಷನಲ್ ಡಿಪೆಂಡೆನ್ಸಿ ಇಲ್ಲ. ಸೊ ಇವಾಗ ನಾವೇನ್ ಮಾಡ್ಬೇಕಾಗತ್ತೆ, ದೇರ್ ಫಾರ್ ಬಿ ಗಿವ್ ರೈಸ್ ಟು ಸಿ ಅನ್ನ ನಾನು ಕೀಪ್ ಇಟ್ ಅಂತ ಬರಿತೀನಿ. ಅಂತ ಅಂದ್ರೆ ಅದನ್ನ ಉಳಿಸ್ಕೋಬೇಕು. ಯಾಕೆ, ಅದನ್ನ ತೆಗಿಯಕ್ಕಾಗಲ್ಲ. ಉಳಿದಿರುವಂತ ರಿಮೈನಿಂಗ್ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅಲ್ಲಿ ನಾನು ಇದನ್ನ ಜನರೇಟ್ ಮಾಡಕ್ಕಾಗಲ್ಲ, ಬಿ ಡಿಟರ್ಮೈನಿಂಗ್ ಸಿ ಅನ್ನ. ನೆಕ್ಸ್ಟ್ ಇಲ್ಲೇ ಜಾಗ ಇದೆ, ಇಲ್ಲೇ ಬರಿತಾ ಹೋಗ್ತೀನಿ. ನೋಡಿ, ಕೊನೆದೇನು ಉಳ್ಕೊಂಡಿರೋದು, ಇವಾಗ ಇದನ್ನ ನಾನು ತೆಗೆದಾಕಿಲ್ಲ, ಇವರಿಬ್ಬರೇ ಉಳ್ಕೊಂಡಿರೋದು ಇವಾಗ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅಲ್ಲಿ. ಸೊ ನಾವು ಇವಾಗ ಎ ಡಿಟರ್ಮೈನಿಂಗ್ ಬಿ ಅನ್ನ ತೆಗೆದಾಕಕ್ಕೆ ಟ್ರೈ ಮಾಡ್ತೀನಿ. ಎದು ಕ್ಲೋಜರ್ ಅನ್ನ ಬರೆದ್ರೆ ಏನಾಗಿರುತ್ತೆ, ವ್ಯಾಲ್ಯೂ ಎ ಉಳ್ಕೊಳುತ್ತೆ. ಎ ಡಿಟರ್ಮೈನಿಂಗ್ ಬಿ ಅನ್ನ ತೆಗೆದಾಕ್ದೆ ಅಂದ್ರೆ ಬಿ ಡಿಟರ್ಮೈನಿಂಗ್ ಸಿ ಮಾತ್ರ ಉಳ್ಕೊಂಡಿದ್ದು. ಸೊ ಇಲ್ಲಿ ನನಗೆ ಎ ವ್ಯಾಲ್ಯೂ ಇರೋದು. ಸೊ ಎ ಇಂದ ಬಿ ಡಿಟರ್ಮೈನ್ ಸಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ನನಗೆ ಉಳ್ಕೊಂಡಿದ್ದೇನು, ಇಲ್ಲಿ ಕೇವಲ ಬಿ ಡಿಟರ್ಮೈನಿಂಗ್ ಸಿ ಮಾತ್ರ ಉಳ್ಕೊಂಡಿತ್ತು. ಹಾಗಾದ್ರೆ ಎ ಇಂದ ಡಿಟರ್ಮೈನ್ ಆಗ್ತಿರುವಂತ ಯಾವುದೇ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾನು ಉಳಿಸ್ಕೋಬೇಕು. ದೇರ್ ಫಾರ್ ಕೀಪ್. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, ಫೈನಲ್ ವ್ಯಾಲ್ಯೂ ಅಂತಂದ್ರೆ ಮಿನಿಮಲ್ ಕವರ್. ಸೊ ಮಿನಿಮಲ್ ಕವರ್ ವ್ಯಾಲ್ಯೂಸ್ ಏನಾಗುತ್ತೆ, ಎಫ್ ಇಸ್ ಈಕ್ವಲ್ ಟು ಇವರಿಬ್ರು ಹಂಗೆ ಉಳ್ಕೊಂತಾರೆ. ಸರಿನಾ? ಎ ಡಿಟರ್ಮೈನಿಂಗ್ ಬಿ ಮತ್ತೆ
ಬಿ ಡಿಟರ್ಮೈನಿಂಗ್ ಸಿ. ಅವರಿಬ್ರು ಹಂಗೆ ಉಳ್ಕೊಂತಾರೆ. ಯಾಕೆ? ಉಳ್ಕೊಂಡಿರುವಂತ ಫಂಕ್ಷನಲ್ ಡಿಪೆಂಡೆನ್ಸೀಸ್ಗಳಿಂದ ಇದನ್ನ ನಾನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಎ ಡಿಟರ್ಮೈನಿಂಗ್ ಬಿ ಅನ್ನ. ನೆಕ್ಸ್ಟ್ ಉಳಿದಿರುವಂತದ್ರಿಂದ ಬಿ ಡಿಟರ್ಮೈನಿಂಗ್ ಸಿ ಅನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಉಳಿದಿರುವಂತದ್ರಿಂದ ನಾನು ಎ ಡಿಟರ್ಮೈನಿಂಗ್ ಸಿ ಅನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾಗಿ ಅದನ್ನ ಡಿಲೀಟ್ ಮಾಡಿದ್ವಿ, ಇನ್ನು ಉಳಿದಿರೋದೆಲ್ಲ ಉಳಿಸ್ಕೊಂಡಿದ್ವಿ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇನ್ನೊಂದು 2-3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋಗಳನ್ನು ಕೂಡ ನೀವು ನೋಡಿ, ಅವಾಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.